ಸಂಪುಟದಿಂದ ರಾಜಣ್ಣ ಅವರನ್ನು ವಜಾಗೊಳಿಸಿದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಬಿರುಗಾಳಿಯನ್ನು ಸೃಷ್ಟಿಸಿದೆ. ಪಕ್ಷದ ವಿರುದ್ಧ ಮಾತನಾಡಿದರೆ ಯಾರೇ ಆದರೂ ಸಹಿಸಲ್ಲ ಅನ್ನೋ ಹೈಕಮಾಂಡ್ ಸಂದೇಶಕ್ಕೆ ಕೈ ನಾಯಕರು ಸೈಲೆಂಟ್ ಆಗಿದ್ದಾರೆ. ಆದರೆ ಮಧುಗಿರಿಯಲ್ಲಿ ರಾಜಣ್ಣ ಬೆಂಬಲಿಗರ ಆಕ್ರೋಶದ ಕಟ್ಟೆಯೊಡೆದಿದೆ. ರಾಜಣ್ಣ ಅವರನ್ನು ವಜಾ ಮಾಡಿದ್ದನ್ನ ವಿರೋಧಿಸಿ ಸರ್ಕಾರದ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ದಾರೆ. ಸಂಪುಟದಿಂದ ರಾಜಣ್ಣರನ್ನ ಕೈಬಿಟ್ಟಿದ್ದಕ್ಕೆ ಸಿಡಿದೆದ್ದ ಬೆಂಬಲಿಗರು. ಮಧುಗಿರಿಯಲ್ಲಿ ಅಘೋಷಿತ ಬಂದ್, ರಸ್ತೆ ತಡೆದು ಪ್ರೊಟೆಸ್ಟ್. ಇದ್ದಿದ್ದು ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೊದ್ರಂತೆ. ಸದ್ಯ ಮಾಜಿ ಸಚಿವ ಕೆಎನ್ ರಾಜಣ್ಣರ ಪರಿಸ್ಥಿತಿ ಕೂಡ ಅದೇ ರೀತಿಯಾಗಿದೆ ನೋಡಿ. ನೇರ ನಡೆನುಡಿಯ ಮೂಲಕ ರಾಜ್ಯ ರಾಜಕೀಯದಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದ ರಾಜಣ್ಣಗೆ ಹೈಕಮಾಂಡ್ ಕೊಟ್ಟ ಬಂಡೇಟು ಕಾಂಗ್ರೆಸ್ನಲ್ಲಿ ತಲ್ಲಣ ಸೃಷ್ಟಿ ಮಾಡಿದೆ. ಬಡವನ ಕೋಪ ದೌಡೆಗ್ ಮೂಲ ಅಂತ ಸಾಮ್ರಾಜ್ಯ ಕಳ್ಕೊಂಡ ರಾಜನಂತೆ ಮಂತ್ರಿಗಿರಿಯನ್ನ ಕಳ್ಕೊಂಡಿರುವ ರಾಜಣ್ಣ ನನಗೂ ಟೈಮ್ ಬರುತ್ತೆ ಅಂತ ಕಾದು ಕುಳಿತು ಮೌನಕ್ಕೆ ಶರಣಾಗಿದ್ದಾರೆ. ಆದರೆ ಕೆಎನ್ ರಾಜಣ್ಣ ಅವರ ಬೆಂಬಲಿಗರು ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದಿದ್ದು ಬೀದಿಗಿಳಿದಿದ್ದಾರೆ. ಸಂಪುಟದಿಂದ ರಾಜಣ್ಣ ವಜಾಗೊಳಿಸಿದ್ದನ್ನ ಖಂಡಿಸಿ ಮಧುಗಿರಿಯಲ್ಲಿ ರಾಜಣ್ಣ ಬೆಂಬಲಿಗರ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ. ಕಾಂಗ್ರೆಸ್ ನಡೆಯನ್ನ ವಿರೋಧಿಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿಸಿ ರಸ್ತೆ ತಡೆ ನಡೆಸುವ ಮೂಲಕ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಇನ್ನು ಮಧ್ಯಾಹ್ನದ ಬಳಿಕ ಬೆಂಬಲಿಗರ ಪ್ರತಿಭಟನೆ ಬೇರೆಯದ್ದೇ ಸ್ವರೂಪ ಪಡೆಯಿತು. ಕೆಎನ್ ರಾಜಣ್ಣ ಸಾಹೇಬ್ರು ಬರೀ ನಮ್ಮ ಮಧುಗಿರಿ ತಾಲೂಕಿಗೆ ನಾಯಕರಲ್ಲ, ಇಡೀ ಜಿಲ್ಲೆಗೂ ಸಹ ಅವರು ಅಹಿಂದ ನಾಯಕರು. ಅವ್ರಿಗೆ ಇವತ್ತಿನ ದಿನ ಆಗಿರ್ತಕ್ಕಂಥ ಅನ್ಯಾಯವನ್ನ ನಮ್ಮ ಮಧುಗಿರಿ ತಾಲೂಕಿನ ಎಲ್ಲ ಜನರು ಸಹ ವಿರೋಧ ಮಾಡ್ತಾ ಇದ್ದಾರೆ. ಆದ್ರಿಂದ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟರೆ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಆಡಳಿತ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂದ್ರೆ ಯಾವುದೇ ರೀತಿಯಾಗೂ ಸಹ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಹಿಂದೆ ಸರಿತದೆ. ಆದ್ರಿಂದ ಅವ್ರಿಗೆ ಸಚಿವ ಸ್ಥಾನವನ್ನು ಕೊಟ್ಟು ಅವ್ರಿಗೆ ನಮ್ಮಲ್ಲೇ ಉಳಿಸ್ಕೋಬೇಕು ಅಂತ. ಮಧುಗಿರಿ ಪುರಸಭೆ ಸದಸ್ಯತ್ವಕ್ಕೆ ರಾಜಣ್ಣ ಬೆಂಬಲಿತ ಸದಸ್ಯೆ ರಾಜೀನಾಮೆ. ಬೆಂಬಲಿಗರ ಪ್ರತಿಭಟನೆ ಒಂದ್ ಕಡೆಯಾದ್ರೆ ಮತ್ತೊಂದ್ ಕಡೆ ಮಧುಗಿರಿ ಪುರಸಭೆ ಸದಸ್ಯತ್ವಕ್ಕೆ ಕೆಎನ್ ರಾಜಣ್ಣ ಬೆಂಬಲಿಗರಾಗಿರುವ ಗಿರಿಜಾ ಮಂಜುನಾಥ್ ರಾಜೀನಾಮೆ ಸಲ್ಲಿಸಿದ್ದಾರೆ. ಗಿರಿಜಾ ಮಂಜುನಾಥ್ ಮಧುಗಿರಿ ಪುರಸಭೆಯ 10ನೇ ವಾರ್ಡ್ನ ಸದಸ್ಯೆಯಾಗಿದ್ದು ಸ್ವಇಚ್ಛೆಯಿಂದ ರಾಜೀನಾಮೆ ನೀಡಿರುವುದಾಗಿ ಪತ್ರದಲ್ಲಿ ಉಲ್ಲೇಖಿಸಿ ಮಧುಗಿರಿ ಉಪವಿಭಾಗಾಧಿಕಾರಿಗೆ ಸಲ್ಲಿಕೆ ಮಾಡಿದ್ದಾರೆ. ಸದನ ಕಲಾಪದಿಂದ ದೂರ ಉಳಿದ ಕೆಎನ್ ರಾಜಣ್ಣ ಕೈ ಸರ್ಕಾರದ ವಿರುದ್ಧ ಮುಗಿಬಿದ್ದ ಕಮಲ ದಳ ನಾಯಕರು. ಮುಂಗಾರು ಅಧಿವೇಶನ ಆರಂಭದ ದಿನವೇ ಸಂಪುಟದಿಂದ ರಾಜಣ್ಣ ಅವರನ್ನ ಕೈಬಿಟ್ಟಿದ್ದು ಭಾರೀ ಸಂಚಲನ ಸೃಷ್ಟಿ ಮಾಡಿದೆ. ನಿನ್ನೆಯೇ ವಿಧಾನಸಭೆ ಕಲಾಪದಲ್ಲಿ ರಾಜಣ್ಣಗೆ ಅನ್ಯಾಯವಾಗಿದೆ ಅಂತ ವಿಪಕ್ಷಗಳು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ವು. ಸದ್ಯ ಹೈಕಮಾಂಡ್ ನಡೆಯಿಂದ ಬೇಸರದಲ್ಲಿರುವ ರಾಜಣ್ಣ ಆಪ್ತರ ಸಲಹೆಯಂತೆ 2-3 ದಿನ ಕಲಾಪದಲ್ಲಿ ಭಾಗಿಯಾಗದೆ ಮನೆಯಲ್ಲಿರೋಕೆ ನಿರ್ಧಾರವನ್ನ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಇನ್ನು ತನ್ನ ವಿರುದ್ಧ ಷಡ್ಯಂತ್ರ ನಡೆದಿದೆ ಎಂಬ ರಾಜಣ್ಣ ಅವರ ಆರೋಪಕ್ಕೆ ಪ್ರತಿಕ್ರಿಯಿಸಿರುವ ಗೃಹ ಸಚಿವರು ಎಂದಿನಂತೆ ನನಗೇನು ಗೊತ್ತಿಲ್ಲ ಅಂತ ಜಾರ್ಕೊಂಡ್ರು. ಅಲ್ಲ, ಅವರಿಗೆ ಸ್ವಾಭಾವಿಕವಾಗಿ ರಾಜಣ್ಣ ಅವರಿಗೆ ಅಸಮಾಧಾನ ಇರುತ್ತೆ. ಆದರೆ ಕಾರಣ ಏನು ಅಂತ ಹೇಳಿ ಗೊತ್ತಿಲ್ಲ. ಯಾಕೆಂದರೆ ಹೈಕಮಾಂಡ್ನವರು ನಾವ್ಯಾರೋ ಹೋಗಿ ಯಾರ ಮೇಲೆ ಚಾಡಿ ಹೇಳ್ಬಿಟ್ರೆ ಕೇಳೋದಿಲ್ಲ. ಅವರು ಅವ್ರದ್ದೇ ಆದಂಥ ಅಸೆಸ್ಮೆಂಟ್ ಇರುತ್ತೆ, ಅವ್ರದ್ದೇ ಆದಂಥ ಇನ್ಫಾರ್ಮೇಷನ್ ಇರುತ್ತೆ. ಅದರಿಂದ ಆ ಥರದ್ದೆಲ್ಲ ಇರಲಿಕ್ಕೆ ಸಾಧ್ಯ. ಇತ್ತ ದೋಸ್ತಿ ಪಕ್ಷಗಳು ರಾಜಣ್ಣರ ಪ್ರಕರಣವನ್ನೇ ಅಸ್ತ್ರ ಮಾಡಿಕೊಂಡು ಸರ್ಕಾರಕ್ಕೆ ಮುಜುಗರವನ್ನ ಉಂಟು ಮಾಡೋಕೆ ಸದನದ ಒಳಗೂ ಹೊರಗೂ ವಾಗ್ದಾಳಿಯನ್ನ ಮಾಡಿವೆ. ಇದು ರಾಜಣ್ಣ ಹಿರಿಯ ಸಚಿವರ ಏನು ಸಂಪುಟದಿಂದ ವಜಾ ಆಗಿದೆ. ಇದು ಕೇವಲ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಅಲ್ಲ. ಇದು ಸದನದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಬೇಕಾಗ್ತದೆ. ಯಾವ ಕಾರಣಕ್ಕೋಸ್ಕರ
ಅವರನ್ನ ಸಂಪುಟದಿಂದ ಕಿತ್ತು ಬಿಸಾಕಿದ್ದಾರೆ. ಇವತ್ತು ರಾಹುಲ್ ಗಾಂಧಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಪರಿಷ್ಠ ಪಂಗಡದವರ ಬಗ್ಗೆ ಇಷ್ಟನೇ ಅವರು ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ. ಹಾಗಾದ್ರೆ ಸತ್ಯಾಂಶವನ್ನ KN ರಾಜಣ್ಣ ಬಿಚ್ಚು ಮನಸ್ಸಿಂದ ಮಾತಾಡಿದ್ದೆ ಅವ್ರಿಗೆ ಇವತ್ತು ಈ ಶಿಕ್ಷೆಗೆ ಕಾರಣನ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಅನುಮಾನ ಇದೆ. ಖಂಡಿತ ಈ ಸರ್ಕಾರದಲ್ಲಿ ಇವತ್ತು ನಮ್ಮ ರಾಜ್ಯಕ್ಕಾಗದಂತ ಅನ್ಯಾಯಕ್ಕೆ ಇವ್ರು ಯಾರು ಕೂಡ ಅದಕ್ಕೆ ತಲೆದಂಡ ಕೊಡಲಿಕ್ಕೆ ಈ ಸರ್ಕಾರ ಮುಂದಾಗ್ತಾ ಇಲ್ಲ. ಅವ್ರ ನಾಯಕರಿಗೆ ಮುಜುಗರ ಆದಾಗ ಯಾರನ್ನಾದ್ರೂ ಕೂಡ ಬಲಿ ಕೊಡಲಿಕ್ಕೆ ಇವರು ಯಾವಾಗಲೂ ಕೂಡ ತಯಾರಿದ್ದಾರೆ ಅಂತಕ್ಕಂಥದ್ದು ಇದೊಂದು ಸಾಬೀತಾಗಿರ್ತಕ್ಕಂಥದ್ದು. ಏನು ಕೇಂದ್ರದ ನಾಯಕರುಗಳನ್ನ, ಇವ್ರ ಪಕ್ಷದ ನಾಯಕರುಗಳನ್ನ ಓಲೈಸುವಂತ ರೀತಿಯಲ್ಲಿ ಇವತ್ತು ಸರ್ಕಾರ ನಡ್ಕೊಂತಾ ಇರ್ತಕ್ಕಂಥದ್ದು ಶೋಚನೀಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದೇನೇ ಇರ್ಲಿ, ಸಂಪುಟದಿಂದ ರಾಜಣ್ಣ ಅವರನ್ನ ವಜಾಗೊಳಿಸಿದ್ದೇಕೆ ಅನ್ನುವುದನ್ನ ಸಿಎಂ ಇನ್ನೂ ಹೇಳಿಲ್ಲ. ಮತ್ತೊಂದು ಕಡೆ ರಾಜಣ್ಣ ಹೇಳಿದಂತೆ ಷಡ್ಯಂತ್ರ ಮಾಡ್ಲಾಯ್ತಾ ಅನ್ನುವುದನ್ನ ಕಾಲವೇ ಹೇಳಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.